ಹಸಿರು ಹೊದ್ದ ದಟ್ಟರಣ್ಯದ ಮಧ್ಯೆ ಘಮಘಮ ಮಲ್ಲಿಗೆಯ ಕಂಪೆಸೆಯುತ್ತಾ ಸಾಗಿ ಬರುತ್ತಿದ್ದಾಳೆ ಕೆನೆಹಾಲ ಬಿನ್ನಾಣಗಿತ್ತಿ. ಅಚ್ಚ ಹಸಿರ ಹಿನ್ನೆಲೆಯಲ್ಲಿ ಬಳಕುತ್ತಾ ನಡೆಯುವ ಶ್ವೇತ ಸುಂದರಿಯ ಕಲರವ 4 ದಿಕ್ಕುಗಳಲ್ಲೂ ಪ್ರತಿಧ್ವನಿಸುತ್ತಿವೆ. ಸೂರ್ಯಕಿರಣ ಸೋಕಿದರೆಲ್ಲಿ ಮೈ ಬಣ್ಣ ಮಾಯವಾಗುತ್ತೋ ಎಂಬ ನಾಚಿಕೆಯಲ್ಲೇ ಮರಗಳೆಡೆಯಿಂದ ಕಲ್ಲು ಬಂಡೆಗಳ ಮಧ್ಯೆಯಿಂದ ನುಸುನುಸುಲಿ ನಗುತ್ತಿದ್ದಾಳೆ ಜಲಕನ್ಯೆ. ಹಗಲು ರಾತ್ರಿಗಳಲ್ಲಿ ಸ್ಮಶಾನ ಮೌನಕ್ಕೆ ಶರಣಾಗಿದ್ದ, ಸಂಜೆ ಗತ್ತಲಲ್ಲಿ ಜೀರುಂಡೆಗಳಷ್ಟೇ ಬೋರ್ಗರೆಯುತ್ತಿದ್ದ ಈ ಪರಿಸರ ಇದೀಗ ಚಟುವಟಿಕೆಗಳ ತಾಣವಾಗಿ ಬದಲಾಗಿದೆ. ಇದು ಮಡಿಕೇರಿ ಸಮೀಪದ ಮುಕ್ಕೊಡ್ಲು ಗ್ರಾಮದ ಕೋಟೆಹಬ್ಬಿ ಜಲಧಾರೆ. ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವಾಗಿ ಬದಲಾಗಿರುವ ಕೋಟೆಹಬ್ಬಿ ಮೈದುಂಬಿದೆ, ನೋಡುಗರ ಮನದುಂಬುತ್ತಿದೆ. ಹಮ್ಯಾಲ ವ್ಯಾಪ್ತಿಯಿಂದ ಸಣ್ಣ ಸಣ್ಣ ನೀರ ಝರಿಗಳು ಒಗ್ಗೂಡಿ ರೂಪುಗೊಂಡಿರುವುದೇ ಕೋಟೆಹಬ್ಬಿ. ಎತ್ತರದಲ್ಲಿ ಕೊಡಗಿನ 2ನೇ ಬೆಟ್ಟವಾದ ಕೋಟೆ ಬೆಟ್ಟದ ತಪ್ಪಲಿನಲ್ಲಿ ನಲಿದಾಡುತ್ತಿರುವ ಅಬ್ಬಿಯ ಮೈಮಾಟ, ಬಿನ್ನಾಣ ಎಂಥವರ ಮನಸ್ಸನ್ನು ಸೂರೆಗೊಳ್ಳದಿರದು. ತರಂಗಗಳಿಂದ ಶೋಭಿತವಾದ ಮತ್ತು ಎಂದೆಂದೂ ಕಾಣದ ನೀಲಸಾಗರವನ್ನು ಸೇರಲು ತವಕಿಸುತ್ತಾ ಬೋರ್ಗರೆದು ದುಮ್ಮಿಕ್ಕುತ್ತಿದ್ದಾಳೆ ಕೋಟೆಹಬ್ಬಿ. ಆದರೆ ತನ್ನ ಹಂಬಲ ನೋಡುಗರ ಮನ ತಣಿಸುವಷ್ಟಕ್ಕೆ ಸೀಮಿತವೆಂದು ಆಕೆ ಮರೆತಿದ್ದಾಳೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ. ಅತಿ ಎತ್ತರದ ಬೆಟ್ಟವಾದ ಕೋಟೆ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಕೋಟೆಹಬ್ಬಿ ನಮ್ಮ ಮುಕ್ಕೊಡ್ಲಿನ ಒಂದು ಪವಿತ್ರವಾದ ಜಲಮೂಲ ಅಂತ ಹೇಳ್ಬೋದು. ಅದು ಮುಖ್ಯವಾಗಿ ಅಬ್ಬಿ ಜಲಪಾತ ದೇವರ ಗುಂಡಿ, ನಮ್ಮ ಗ್ರಾಮ ದೇವತೆಯ ಗುಂಡಿ. ದೇವರು ಅಲ್ಲಿ ಪ್ರತಿದಿನ ಮಧ್ಯರಾತ್ರಿಯಲ್ಲಿ ಸ್ನಾನ ಮಾಡಲಿಕ್ಕೆ ದೇವರು ಋಷಿಮುನಿಗಳು ಈಗಲೂ ಹೋಗ್ತಾ ಇದ್ದಾರೆ ಅಂತ ಹೇಳುವಂಥ ಹಳೆಯ ಕಾಲದ ಅನಾದಿ ಕಾಲದ ಒಂದು ಮಾತಿದೆ. ನಾವು ಅದನ್ನು ನಂಬ್ತೇವೆ. ಯಾಕಂದರೆ ಅಲ್ಲಿ ಭಾಳಷ್ಟು ಸಮಸ್ಯೆಗಳು ಇತ್ತೀಚೆಗೆ ಈ ಪ್ರವಾಸಿ ತಾಣ ಆದಾಗ ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಕೂಡ ಅಲ್ಲಿ ಮುಳುಗಿ ಹೋದಿ ಅಲ್ಲಿ ಹುಡುಕುವಂಥ ಸಂದರ್ಭದಲ್ಲಿ ಪತ್ತೆಯಾಗಲಿಲ್ಲ ಇವರಿಗೆ. ಕೊನೆಗೆ ಒಂದು ದಿವಸ ಮಧ್ಯರಾತ್ರಿ ಆ ದಡಕ್ಕೆ, ಆ ಫಾಲ್ಸಿನ ದಡಕ್ಕೆ ನೀರಿನೊಳಗೆ ಆನೆ ಮಧ್ಯರಾತ್ರಿ ಇಳಿದು ಅದರಲ್ಲಿ ಏನೋ ಒಂದು ವಿಚಿತ್ರ ಅಂತ ಹೇಳುವ ರೀತಿಯಲ್ಲಿ ಮಾರನೇ ದಿವಸ ಹೆಣ ತೇಲಿ ಬಂದ ಒಂದು ದೃಶ್ಯ ಕೂಡ ಎಲ್ಲರಿಗೂ ಮನದಟ್ಟಾಗಿದೆ. ಇದು ಮುಖ್ಯವಾಗಿ ಹಮ್ಯಾಲದಿಂದ ಬರುವಂಥ ಒಂದು ಪವಿತ್ರ ನದಿ. ಹಮ್ಯಾಲದಿಂದ ಪ್ರಾರಂಭಗೊಂಡು ಹಮ್ಯಾಲದಲ್ಲಿ ಕೂಡ ಅಲ್ಲಿ ಅಯ್ಯಪ್ಪ ದೇವರ ನೆಲೆ ಇದೆ. ಅದರ ಬುಡದಿಂದ ಸಣ್ಣ ದರೆಗಳು ಹರಿದು ಬಂದು ಅದು ಹಚ್ಚನಾಡುಗಾಗಿ ಮುಕ್ಕೊಡ್ಲನ್ನು ಪ್ರವೇಶಿಸ್ತದೆ. ಮುಕ್ಕೊಡ್ಲಿನಲ್ಲಿರುವಂಥ ಈ ಅಬ್ಬಿ ಭಾಳ ಮಾಂದಲಪಟ್ಟಿಯ ಮತ್ತು ಕೋಟೆಬೆಟ್ಟ ತಪ್ಪಲಿನಲ್ಲಿರುವಂಥ ಈ ಪ್ರದೇಶ ಈಗ ಅದು ಪ್ರವಾಸ ತಾಣ ಆಗಿದೆ. ಆದರೆ ಅಲ್ಲಿ ಇರುವಂಥ ಜಲಚರಗಳಿಗೆ ಮತ್ತು ಆ ಪ್ರದೇಶಕ್ಕೆ ಹಾನಿಯಾಗದ ರೀತಿಯಲ್ಲಿ ಅದನ್ನು ಒಂದು ಭಕ್ತಿಯಿಂದ ಪ್ರವಾಸಿಗರಾಗಲಿ ಯಾರೇ ಜನರು ಅಲ್ಲಿ ಹೋದಾಗ ಭಕ್ತಿಯಿಂದ ಅದನ್ನು ನೋಡಬೇಕೇ ಹೊರತು ಬೇರೆ ಇದರ ಪ್ರಕಾರ ಈಗ ನಮ್ಮ ಇಲ್ಲಿ ಮಡಿಕೇರಿ ಬಳಿ ಇರುವಂಥ ಅಬ್ಬಿ ಫಾಲ್ಸ್ ಅದರಲ್ಲಿ ಕೊಳಚೆ ನೀರು ಹೋಗ್ತಾ ಇದೆ. ಅದರಲ್ಲಿ ಅದನ್ನು ಎಲ್ಲರಿಗೂ ಗೊತ್ತಿರುವಂಥದ್ದು. ಅದು ಕೊಳಕು ನೀರು
ಇದು ಅಂಥ ಒಂದು ಜಲಮೂಲ ಅಲ್ಲ, ಪವಿತ್ರವಾದ ಪರಿಶುದ್ಧವಾದ ಜಲಮೂಲ, ಜೊತೆ ಪರಿಶುದ್ಧವಾದ ಆ ಪ್ರದೇಶ ಹಾಗೆ ಮುಂದಕ್ಕೆ ಇರಬೇಕು ಅಂತ ಹೇಳೋದು ನನ್ನ ಮತ್ತು ನಮ್ಮೆಲ್ಲರ ಅಭಿಲಾಷೆ. ಈವರೆಗೂ ಹೊರಗಿನವರಿಗೆ ಅಜ್ಞಾತವಾಗಿದ್ದ ಸುಂದರ ಕೋಟೆ ಅಬ್ಬಿ ಪ್ರವಾಸೋದ್ಯಮಕ್ಕೆ ತೆರೆದುಕೊಂಡಿದೆ. ಮಡಿಕೇರಿಯಿಂದ ಸುಮಾರು 15 ಕಿಲೋಮೀಟರ್ ದೂರದ ಪ್ರಶಾಂತ ಪರಿಸರದಲ್ಲಿರುವ ಈ ತಾಣಕ್ಕೆ ಪೇಟೆ ಪಟ್ಟಣಗಳ ಗೌಜುಗದ್ದಲಗಳು ತಾಕದಿರಲಿ, ಮೋಜು ಮಸ್ತಿಯ ನೆಪದಲ್ಲಿ ಪರಿಸರಕ್ಕೆ ಧಕ್ಕೆ ಆಗದಿರಲಿ ಎಂದೇ ಆಶಿಸೋಣ. ಕರಾವಳಿ ಭಾಗದಲ್ಲಿ ಹೆಚ್ಚುತ್ತಿರುವ ಲವ್ ಜಿಹಾದ್ ಮತ್ತು ಉಗ್ರಗಾಮಿ ಕೃತ್ಯಗಳ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿ ಕೊಡಗು ಜಿಲ್ಲಾ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಹಿಂದೂ ಜಾಗರಣ ವೇದಿಕೆ ಹಾಗೂ ವಿವಿಧ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಇಸ್ಲಾಮಿಕ್ ಉಗ್ರಗಾಮಿ ಸಂಘಟನೆಗಳಿಗೆ ಕೆಲ ಮತೀಯವಾದಿ ಸಂಘಟನೆಗಳು ನೇರ ಬೆಂಬಲ ನೀಡುತ್ತಿದೆ ಎಂದು ಆರೋಪಿಸಿ ಆಕ್ರೋಶ ಹೊರಹಾಕಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಅಜಿತ್ ಕುಕೇರ, ದೇಶದ ಭದ್ರತೆ ಹಾಗೂ ಆಂತರಿಕ ಸುರಕ್ಷತೆಗೆ ಸವಾಲಾಗಿರುವ ಇಸ್ಲಾಮಿಕ್ ಉಗ್ರಗಾಮಿ ಸಂಘಟನೆಗಳು ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ತಮ್ಮ ಚಟುವಟಿಕೆಗಳನ್ನು ನಡೆಸುತ್ತಿವೆ. ಇದಕ್ಕೆ ಕೆಲ ಮತೀಯವಾದಿ ಸಂಘಟನೆಗಳು ನೇರ ಬೆಂಬಲ ನೀಡುತ್ತಿದ್ದು, ಈ ಬಗ್ಗೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಮಾಹಿತಿ ನೀಡಿದೆ. ಕೊಡಗು ಸೇರಿದಂತೆ ಮಂಗಳೂರು, ಉಳ್ಳಾಲ, ಉಡುಪಿ, ಭಟ್ಕಳ ಭಾಗದಲ್ಲೂ ದೇಶದ್ರೋಹಿ ಚಟುವಟಿಕೆಗಳು ಹೆಚ್ಚುತ್ತಿದ್ದು ಜನತೆ ಆತಂಕಗೊಂಡಿದ್ದಾರೆ. ಇಸ್ಲಾಮಿಕ್ ಸಂಘಟನೆಗಳ ಬಗ್ಗೆ ತನಿಖೆ ನಡೆಸಿ ಆರ್ಥಿಕ ಮೂಲವನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಲವ್ ಜಿಹಾದ್ ಮೂಲಕ ಹಿಂದೂ ಯುವತಿಯರನ್ನು ಇಸ್ಲಾಂಗೆ ಮತಾಂತರ ಮಾಡಿ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳುವ ವ್ಯವಸ್ಥಿತ ಷಡ್ಯಂತ್ರ ಕರಾವಳಿ ಮತ್ತು ಕೊಡಗು ಭಾಗದಲ್ಲಿ ನಡೆಯುತ್ತಿದೆ. ಇದನ್ನು ಮಟ್ಟ ಹಾಕಲು ಸರ್ಕಾರ ಉತ್ತರ ಪ್ರದೇಶ ಮಾದರಿಯಲ್ಲಿ ಕಠಿಣ ಕಾನೂನು ಜಾರಿಗೆ ತರಬೇಕು. ಮಾದಕ ದ್ರವ್ಯಗಳ ವಿಷಜಾಲವನ್ನು ಬುಡಸಮೇತ ಕಿತ್ತೊಗೆಯಲು ವಿಶೇಷ ಕಾನೂನನ್ನು ರಾಜ್ಯ ಸರ್ಕಾರ ರಚಿಸಬೇಕು ಎಂದು ಒತ್ತಾಯಿಸಿದರು. ಇವತ್ತು ಆ ಉಲ್ಲಾಳದಲ್ಲಿ ಏನು ಲವ್ ಜಿಹಾದ್ ಅನ್ನತಕ್ಕಂಥ ಒಂದು ಘಟನೆ ಸಂಭವಿಸಿದೆಯೋ, ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಈ ಒಂದು ಪ್ರತಿಭಟನೆ ಆಗಬೇಕನ್ನುವುದಿದೆ. ಮತ್ತು ಆ ಪ್ರತಿಭಟನೆಯ ಮೂಲಕ ಇಂತಹ ಒಂದು ಕೃತ್ಯಗಳು ಇನ್ನು ಮುಂದೆ ನಡಿಬಾರದು ಅನ್ನತಕ್ಕಂತಹ ಆಗ್ರಹದೊಂದಿಗೆ ಇಡೀ ರಾಜ್ಯದಲ್ಲಿ ಇವತ್ತು ಕೂಡ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಉಲ್ಲಾಳದಲ್ಲಿ ಏನು ಆ ಒಂದು ಇದಿನಬ್ಬ ಅನ್ನತಕ್ಕಂಥ MLA ಮೊಮ್ಮಗ ಹಾಗೂ ಆ ವ್ಯಕ್ತಿಯ ಸೊಸೆ ಈ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಐಸಿಸ್ ಉಗ್ರರ ಜೊತೆ ನಂಟು ಇರತಕ್ಕಂಥದ್ದನ್ನು ಕೂಡ ನಾವು ಎಲ್ಲ ಮಾಧ್ಯಮದ ಮೂಲಕ ಹಾಗೂ NIA ತನಿಖೆಯ ಮೂಲಕ ಕೂಡ ಈಗ ಇದನ್ನು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಹಾಗೆ ಇದರಿಂದ ಇಡೀ ದೇಶದಲ್ಲಿ ಈ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳನ್ನು ಮತಾಂತರ ಮಾಡುವುದರ ಮೂಲಕ, ಭಯೋತ್ಪಾದನೆ ಮಾಡುವುದರ ಮೂಲಕ ಈ ಹಿಂದೂ ರಾಷ್ಟ್ರವನ್ನು ಹೈದರಿಸ್ತಾನ್ ಮಾಡತಕ್ಕಂತಹ ಒಂದು ಹುನ್ನಾರವನ್ನು ಇವತ್ತು ಇಸ್ಲಾಂ ಮತಾಂಧ ಗುಂಪುಗಳು ಇವತ್ತು ಮಾಡ್ತಾ ಇವೆ. ಈ ಒಂದು ಐಸಿಸ್ ಉಗ್ರ ಸಂಘಟನೆಗಳು ಇವತ್ತು ಏನು ಈ PFI ಸಂಘಟನೆ ಏನಿದೆ, ಇವರಿಗೆ ಹಣದ ನೆರವನ್ನು ಕೊಡುವುದರ ಮೂಲಕ ಇವತ್ತು ಅಶಾಂತಿಯನ್ನ ಈ ದೇಶದಲ್ಲಿ ಸೃಷ್ಟಿ ಮಾಡುವುದು, ಹಿಂದೂ ಸಮಾಜವನ್ನು ಮತಾಂತರದ ಒಂದು ಭಯೋತ್ಪಾದನೆಯ ರೀತಿಯಲ್ಲಿ ಹಿಂದೂ ಸಮಾಜವನ್ನ ದಿಗ್ಭ್ರಮೆಗೊಳಿಸತಕ್ಕಂಥ ಒಂದು ಸನ್ನಿವೇಶಕ್ಕೆ ಇವತ್ತು ಇಸ್ಲಾಂ ಮತಾಂಧ ಸಂಘಟನೆಗಳು ಇವತ್ತು ಕೈ ಹಾಕಿವೆ. ಹಾಗಾಗಿ ಇಡೀ ಜಗತ್ತಿನಲ್ಲಿ ಒಂದು ಭಯೋತ್ಪಾದನೆ ಅಂದ್ರೆ ಅದು ಇಸ್ಲಾಂ ಆಗಿದೆ. ಇವತ್ತು ನೋಡ್ತಾ ಇದ್ದೇವೆ, ಇಸ್ಲಾಂ ಯಾವ ಭಯೋತ್ಪಾದನೆಯನ್ನ ಈ ದೇಶದ ಈ ನೆಲದಲ್ಲಿ ಈ ಭಾರತ ಮಾತೆಯ ಈ ಒಂದು ಮಣ್ಣಿನಲ್ಲಿ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ನಾವು ಭಾರತೀಯರು ಅಂತ ಹೇಳ್ತಕ್ಕಂಥ ಈ ಮುಸಲ್ಮಾನರು ಇವತ್ತು ಯಾವುದೇ ಸಂಘಟನೆ ಅವರು ಇರ್ಬೋದು, ಇವತ್ತು ಅದನ್ನು ವಿರೋಧ ಮಾಡುವುದಿಲ್ಲ. ಆ ವಿರೋಧ ಮಾಡದೇ ಇದ್ದಿದ್ದನ್ನು ನೋಡಿದಾಗ ನಮಗೆ ಮೇಲ್ನೋಟಕ್ಕೆ ಎಲ್ರಿಗೂ ಕಾಣಿಸ್ತಕ್ಕಂಥದ್ದು ಇವತ್ತು ಈ ಒಂದು ಸಂಘಟನೆಗಳು ನೇರವಾಗಿ ಆ ಐಸಿಸ್ ಉಗ್ರರ ಜೊತೆ ನಂಟನ್ನು ಹೊಂದಿದ್ದಾರೆ ಅನ್ನತಕ್ಕಂಥದ್ದು ಕೂಡ ಕಾಣಿಸ್ತಾ ಇದೆ. ಹಾಗೆ ಈ ಕೇರಳ ಹಾಗೂ ಕೊಡಗು, ಚಿಕ್ಕಮಗಳೂರು
ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಲವ್ ಜಿಹಾದ್ನ ಒಂದು ಕೃತ್ಯಕ್ಕೆ ಬಲಿಯಾಗಿರತಕ್ಕಂಥ ಸಾವಿರಾರು ಹೆಣ್ಮಕ್ಳು ಇವತ್ತು ಕೇರಳ ಸರ್ಕಾರ ಕೂಡ ಅದನ್ನು ಒಪ್ಕೊಂಡಿದೆ. ಲವ್ ಜಿಹಾದ್ ಅನ್ನತಕ್ಕಂಥದ್ದು ಈ ಕೇರಳದ ಮಣ್ಣಿನಲ್ಲಿ ನಡೀತಾ ಇದೆ ಅನ್ನತಕ್ಕಂಥದ್ದನ್ನ. ಹಾಗಾಗಿ NIA ತನಿಖೆಯಿಂದ ಕೂಡ ವರದಿ ಆಗ್ತಾ ಇದೆ. ಲವ್ ಜಿಹಾದ್ ಅನ್ನತಕ್ಕಂಥದ್ದು ಭಾರಿ ಭಯೋತ್ಪಾದನಾ ರೀತಿಯಲ್ಲಿ ಇವತ್ತು ದೇಶಕ್ಕೆ ಮಾರಕ ಆಗ್ತಾ ಇದೆ ಅನ್ನತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಹಾಗೆ ಕೊಡಗಿನ ನೆಲದಲ್ಲಿ ಕೂಡ ಈ ಕೊಡಗಿನ ಹೆಣ್ಮಕ್ಳನ್ನ ಇವತ್ತು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಇವತ್ತು ಆ ಮದುವೆ ಆಗುವುದರ ಮೂಲಕ, ಮತಾಂತರ ಮಾಡುವುದರ ಮೂಲಕ ಇವತ್ತು ಭಯೋತ್ಪಾದನಾ ಕೃತ್ಯಕ್ಕೆ ತೊಡಗಿಸಿಕೊಂಡಿದ್ದನ್ನು ಕೂಡ ನಾವು ಉಳ್ಳಾಳದ ಘಟನೆಯಲ್ಲಿ ನಾವು ಕಂಡಿದ್ದೇವೆ. ಆ ಉಳ್ಳಾಳದ ಆ ವ್ಯಕ್ತಿ ಇವತ್ತು ಈ ಒಂದು ಕುಶಾಲನಗರದ ದೀಪ್ತಿ ಮಾರ್ಲಾ ಅನ್ನತಕ್ಕಂಥ ಹುಡುಗಿಯನ್ನ ಮತಾಂತರ ಆಗುವುದರ ಮೂಲಕ ಮದುವೆಯಾಗಿ ಇವತ್ತು ಐಸಿಸ್ ಉಗ್ರ ಸಂಘಟನೆಯೊಂದಿಗೆ ಜೋಡಿಸಿಕೊಂಡು ಇಡೀ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿರತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಹಾಗಾಗಿ ಇವರ ಉದ್ದೇಶ ಇರತಕ್ಕಂಥದ್ದು ಈ ದೇಶದಲ್ಲಿ ಇಸ್ಲಾಂ ಹೈದ್ರಿಸ್ತಾನ್ ಮಾಡಬೇಕನ್ನತಕ್ಕಂಥ ಉದ್ದೇಶ ಇದೆ. ಹಿಂದೂ ಸಮಾಜವನ್ನ ತುಳಿತಗೊಳಿಸಪಡಿಸಬೇಕು ಹಾಗೂ ಹಿಂದೂ ಸಮಾಜವನ್ನ ನಾಶ ಮಾಡಬೇಕು, ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡಬೇಕು ಅನ್ನತಕ್ಕಂತಹ ಒಂದು ಸಂದೇಶವನ್ನ ಇವತ್ತು ಇಡೀ ಇಸ್ಲಾಂ ಮತಾಂಧ ಸಂಘಟನೆಗಳು ಇವತ್ತು ಮಾಡ್ತಾ ಇದ್ದಾವೆ. ನಾನು ಆಗ್ಲೇ ಉಲ್ಲೇಖ ಮಾಡಿದ ಹಾಗೆ ಯಾರೊಬ್ರು ಕೂಡ ಈ ನೆಲದಲ್ಲಿ ಇವತ್ತು ಇಸ್ಲಾಂ ಸಂಘಟನೆ ಹೆಸರಿನಲ್ಲಿ KFD ಇರಬಹುದು, PFI ಇರಬಹುದು, ಮತ್ತೊಂದು ಸಂಘಟನೆಗಳು ಈ ದೇಶದ ಈ ಭಾರತದ ನೆಲದಲ್ಲಿ ನಾವಿದ್ದೇವೆ ಅನ್ನತಕ್ಕಂಥ ಘೋಷಣೆಯನ್ನ ಕೂಗ್ತಾರೆ. ಆದ್ರೆ ಇಂಥ ವಿರೋಧಿ ಕೃತ್ಯಗಳನ್ನ ಯಾವತ್ತೂ ಕೂಡ ಎದುರಿಸಿದನ್ನ ನಾವು ಇತಿಹಾಸದಲ್ಲೇ ನೋಡಲಿಲ್ಲ ಅನಿಸ್ತದೆ. ನಮ್ಮ ಬೇಡಿಕೆ ಇರತಕ್ಕಂಥದ್ದು ಈ ರಾಷ್ಟ್ರದಲ್ಲಿ ಲವ್ ಜಿಹಾದ್ ಅನ್ನತಕ್ಕಂಥ ಪ್ರಕರಣಗಳು ಇವತ್ತು ನಿಲ್ಲಬೇಕು. ಒಂದು, ಹಿಂದೂ ಸಮಾಜದ ಹೆಣ್ಮಕ್ಳು ಇವತ್ತು ಲವ್ ಜಿಹಾದ್ಗೆ ಬಲಿಯಾಗದನ್ನ ತಡಿಬೇಕು. ಆ ತಡೆಯುವಂತ ರೀತಿಯಲ್ಲಿ ಅದಕ್ಕೆ ಸರಿಯಾಗಿ ಇರತಕ್ಕಂತಹ ಮತಾಂತರ ಇನ್ನು ಮುಂದೆ ಆಗಬಾರದು ಅನ್ನತಕ್ಕಂಥ ರೀತಿಯಲ್ಲಿ ಲವ್ ಜಿಹಾದ್ ವಿರೋಧಿ ಕಾಯ್ದೆಯನ್ನ ಜಾರಿಗೆ ತರಬೇಕನ್ನತಕ್ಕಂಥದ್ದು ನಮ್ಮ ಆಗ್ರಹ. ಪ್ರತಿಭಟನೆಯಲ್ಲಿ ಹಿಂದೂ ಜಾಗರಣ ವೇದಿಕೆ ಮಡಿಕೇರಿ ತಾಲೂಕು ಅಧ್ಯಕ್ಷ ಮಗೇರನ್ನ ಬೆಳ್ಳಿಯಪ್ಪ, ಜಿಲ್ಲಾ ಪ್ರಚಾರ ಪ್ರಮುಖ್ ಕುಮಾರ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ, ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ದರ್ಶನ್ ಜೋಯಪ್ಪ, ಮಡಿಕೇರಿ ಬಿಜೆಪಿ ತಾಲೂಕು ಅಧ್ಯಕ್ಷ ಕಾಂಗೇರ ಸತೀಶ್, ಬಜರಂಗ ದಳದ ಪ್ರಮುಖರಾದ ವಿನಯ್ ಮತ್ತು ಮನುರೈ, ಎಬಿವಿಪಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವೀರೇಶ್ ಅಜ್ಜಣ್ಣನವರ್ ಸೇರಿದಂತೆ ಇತರರು ಹಾಜರಿದ್ದರು. ಇನ್ನು ಲವ್ ಜಿಹಾದ್ ಮತ್ತು ಉಗ್ರಗಾಮಿ ಕೃತ್ಯಗಳ ಬಗ್ಗೆ ತನಿಖೆಗೆ ಆಗ್ರಹಿಸಿ ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಯಿತು. ಪೊನ್ನಂಪೇಟೆಯ ತಹಶೀಲ್ದಾರ್ ಕಚೇರಿ ಎದುರು ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರು ಪ್ರತಿಭಟನೆ ನಡೆಸಿದರು. ಮುಸಲ್ಮಾನರು ತಮ್ಮ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳಲು ಹಿಂದೂ ಯುವತಿಯರನ್ನು ಗುರಿಯಾಗಿಸಿಕೊಂಡು ಲವ್ ಜಿಹಾದ್ ಚಟುವಟಿಕೆ ನಡೆಸುತ್ತಿದ್ದು, ಇದನ್ನು ಮಟ್ಟ ಹಾಕಬೇಕೆಂದು ಆಗ್ರಹಿಸಿದರು. ಹಿಂದೂಗಳನ್ನು ಮತಾಂತರಿಸುವ ಖುನ್ನಿಗಳಿಗೆ, ಭಯೋತ್ಪಾದಕ ತಾಲಿಬಾನ್ ಸಂತತಿಗೆ बोलो भारत माता की जय, बोलो भारत माता की जय, बोलो भारत माता की जय. ಆತ್ಮೀಯರೇ, ಈಗಾಗಲೇ ಗೊತ್ತಾಗಿದೆ ನಿಮಗೆ, ಹಿಂದೂ ಮಹಿಳೆಯನ್ನೇ ತಮ್ಮ ತಲೆಯಲ್ಲಿ ಇಟ್ಟುಕೊಂಡು ಮುಸಲ್ಮಾನ ಧರ್ಮ ಏನಿದೆ ಅದನ್ನ ಪ್ರತಿಯೊಂದು ಮನೆಗಳಲ್ಲೂ ತರುವಂತಹ ಒಂದು ಕೃತ್ಯವನ್ನ ಈಗಾಗಲೇ ದೇಶದಾದ್ಯಂತ ಮಾಡ್ತಾ ಇದೆ. ಅದರ ಹಿನ್ನೆಲೆಯಾಗಿ ಇತ್ತೀಚಿನ ದಿನಗಳಲ್ಲಿ ಮಂಗಳೂರಿನ ಉಳ್ಳಾಳದಲ್ಲಿ ಒಂದು ಪ್ರಕರಣ ನಡೆಯುತ್ತಿದೆ. ಒಬ್ಬ ಶಾಸಕರು, ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದು ಮಾಜಿ ಶಾಸಕರಾಗಿದ್ದಾರೆ. ಅವರ ಮಗ ಅಮ್ಮಾರ್ ಅನ್ನುವಂತಹ ವ್ಯಕ್ತಿ ಮಂಗಳೂರಿನ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿಯನ್ನ ಮೋಸದ ಬಲೆಗೆ ಬೀಳಿಸಿಕೊಂಡು ಆಕೆಯನ್ನ ಮತಾಂತರಿಸಿ ಮದುವೆಯನ್ನ ಮಾಡ್ತಾನೆ. ಮದುವೆಯಾದ ನಂತರ ಕೆಲವು ದಿನಗಳ ಕಾಲ ಬಹಳಷ್ಟು ಅನ್ಯೋನ್ಯ ಜೀವನವನ್ನ ನಡೆಸ್ತಾ ಹಿಂದೂ ಧರ್ಮವನ್ನ ಬಿಟ್ಟು ಆತನ ಕುಟುಂಬಸ್ಥರಾಗಿ ಅವರನ್ನ ಸಿದ್ಧಪಡಿಸ್ತಾರೆ. ಕೊನೆಯ ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇತ್ತೀಚೆಗೆ NIA ತಂಡದವರು ಆ ಒಂದು ಪ್ರಕರಣವನ್ನ ಮೂಲವಾಗಿ ಹಿಡ್ಕೊಂಡು ಹೋದಾಗ ನಮಗೆ ಕಂಡಂತಹ ವಿಚಾರ, ಆ ಮನೆಯಲ್ಲಿ ಏನು ನಮ್ಮ ಕೊಡಗಿನ ಯುವತಿಯೊಬ್ಬಳು, ಅದು ಬಂಟ ಸಮುದಾಯದ ದೀಪ್ತಾ ಪೆರ್ಲಾ ಅನ್ನುವಂತಹ ಹೆಣ್ಣು ಮಗಳು ಆ ಅಮ್ಮರ್ ಅನ್ನುವಂತಹ ವ್ಯಕ್ತಿಯನ್ನ ವ್ಯಾಮೋಹಿಸಿ ಮದುವೆಯಾಗಿ ಇವತ್ತು ಕೊಡಗಿನ ಯುವ ಜನತೆಯನ್ನ
ತಮ್ಮ ಸಾಮಾಜಿಕ ಜಾಲತಾಣಗಳ ಮೂಲಕ, ಇನ್ಸ್ಟಾಗ್ರಾಮ್ಗಳ ಮೂಲಕ ತಮ್ಮನ್ನ ಸೆಳೆದುಕೊಂಡು ಈ ಒಂದು ಕೃತ್ಯಕ್ಕೆ ನಮ್ಮ ಹೆಣ್ಣು ಮಕ್ಕಳನ್ನ, ನಮ್ಮ ಗಂಡು ಮಕ್ಕಳನ್ನ ಬಲಿಪಶುಗಳನ್ನಾಗಿ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತೇ ಇಲ್ಲ, ನಮ್ಮ ಮನೆಯಲ್ಲೂ ಕೂಡ ಒಂದೊಂದು ಮುಸಲ್ಮಾನರುಗಳು ಹುಟ್ಟುಕೊಳ್ತಾ ಇದ್ದಾವೆ. ಇವುಗಳನ್ನ ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ NIA ಏನಿದೆ ಆ ಒಂದು ತಂಡವನ್ನ ಇಡೀ ಕೊಡಗಿನ ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ನಾವು ಆರಂಭಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವಿವತ್ತು ತಾಲೂಕು ಕಚೇರಿಗೆ ಬಂದು ತಹಶೀಲ್ದಾರರಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ ಈ ಒಂದು ಈಗಾಗಲೇ UP ಸರ್ಕಾರದಲ್ಲಿ ಏನು ಲವ್ ಜಿಹಾದ್ ಅನ್ನುವಂತ ಪ್ರಕರಣಕ್ಕೆ ಯಾರು ಬಲಿಯಾಗ್ತಾರೋ ಹೆಣ್ಣು ಮಕ್ಕಳು ಆ ಕಡೆ ಹಿಂದೂ ಧರ್ಮಕ್ಕೂ ಹೋಗದೆ ಈ ಕಡೆ ಮುಸಲ್ಮಾನ ಸಂತತಿಯಲ್ಲೂ ಬಾಳಲಿಕ್ಕಾಗದೆ ಕೊನೆಗೆ ಸಾವಿಗೆ ಶರಣಾಗ್ತಾ ಇರುವಂತ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಒಂದನ್ನ ಒದಗಿಸಬೇಕು ಅಂದಾಗ ಕಾನೂನಿನಡಿಯಲ್ಲಿ ಒಂದು ಕ್ರಮವನ್ನ ಕೈಗೊಳ್ಳಲಿಕ್ಕೆ ನಮ್ಮ ಸರ್ಕಾರದಲ್ಲಿ ಅದಕ್ಕೆ ಆದೇಶವನ್ನ ಮಾಡಲಿಲ್ಲ. ಆದ್ರೆ UP ಸರ್ಕಾರ ಘಂಟಾಘೋಷವಾಗಿ ಅದನ್ನ ಮಾಡಿದ್ದಾರೆ. ಆ ಒಂದು ಕಾನೂನನ್ನ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಜಾರಿಗೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಿರಂತರವಾಗಿ ಬೆಲೆ ಏರಿಕೆ ಮಾಡುವ ಮೂಲಕ ಜನವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಯುವ JDS ಜಿಲ್ಲಾ ಘಟಕ ಕುಶಲನಗರದಲ್ಲಿ ಪ್ರತಿಭಟನೆ ನಡೆಸಿತು. ಪಟ್ಟಣದ IBಯಿಂದ ಕಾಲ್ನಡಿಗೆ ಜಾಥಾ ಆರಂಭಿಸಿದ ಪಕ್ಷದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಕೇಂದ್ರ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ, ಬಡವರ ಅಕ್ಕಿ ತಿಂದು ತಿನ್ನುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಈ ಸಂದರ್ಭ ಮಾತನಾಡಿದ ಯುವ JDS ಜಿಲ್ಲಾ ಘಟಕದ ಅಧ್ಯಕ್ಷ ವಿಶ್ವ, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜನಹಿತ ಮರೆತಿದ್ದು ನಿರಂತರವಾಗಿ ಬೆಲೆ ಏರಿಕೆ ಮಾಡ್ತಿದೆ. ಅಡುಗೆ ಅನಿಲ, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಾಗ್ತಿದೆ. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ತೈಲ ಹಾಗೂ ಗೃಹ ಬಳಕೆಯ ವಸ್ತುಗಳ ಬೆಲೆ ಹೆಚ್ಚಳವಾಗ್ತಿದೆ. ಈಗಾಗಲೇ ಕೊರೋನಾದಿಂದ ತತ್ತರಿಸಿರುವ ದೇಶದ ಜನತೆಗೆ ಬೆಲೆ ಏರಿಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇಲ್ಲೇ ಇದೆ ಆರೋಗ್ಯ ಇಲಾಖೆ, ಅಲ್ಲಿ ಹೋಗಿ ಒಂದು ಆಪರೇಷನ್ ಮಾಡ್ಬೇಕಂತ ಹೇಳಿದ್ರೆ ಒಂದು 5 ಲಕ್ಷದ ಸ್ಕ್ಯಾನಿಂಗ್ ಏನಾದ್ರು ಬೇಕು. ಅಲ್ಲಿ ಕೇಳ್ತಾರೆ ಫಸ್ಟು BPL ಕಾರ್ಡ್ ಇದೆಯಪ್ಪ ಅಂತ ಕೇಳ್ತಾರೆ. ಸರ್ ಇಲ್ಲ ಸರ್ ನನ್ನ ಕ್ಯಾನ್ಸಲ್ ಆಗ್ಬಿಟ್ಟಿದೆ ಅಂತ. ಮತ್ತಿನ್ಯಾಕ್ರಿ ಸರ್ಕಾರ ಜನಪರ, ರೈತ ಪರ, ಕೂಲಿ ಕಾರ್ಮಿಕರ ಪರ ಅಂತ ಹೇಳ್ತಿದ್ದ ಸರ್ಕಾರ ಯಾಕ್ರಿ? ಯಾವ ಹಿಂದಿರೋ ಸರ್ಕಾರಗಳು ಕೊಟ್ಟಿಲ್ವಾ? BJP ಸರ್ಕಾರ ಈಗೇನು ಹೊಸದ ರೂಲ್ಸ್ ಇದು ಮಸೂದೆಗಳು ಕಾಂಗ್ರೆಸ್ ಕೊಟ್ಟಿದೆ, ನಮ್ಮ JDS ಕುಮಾರಣ್ಣನು ಕೊಟ್ಟವ್ರೆ. ಈ ಕೊಡ್ಲಿಕ್ಕೆ ಇವರಿಗೆ ಇದನ್ನ ಕೊಡ್ಲೇಬೇಕು. ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಸಲ್ಲಿಸ್ತಿದೆ. ಇದರಲ್ಲಿ ಜಾತಿ ಮಾಡಿಲ್ಲ, ಎಲ್ಲ ವಿಷಯದಲ್ಲೂ ಜಾತಿ ಮಾಡ್ತದೆ, ಧರ್ಮ ಮಾಡ್ತದೆ. ಇದು ಒಂದು ವಿಷಯದಲ್ಲಿ ಮಾತ್ರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಖತ್ತಾಗಿ ಮಾಡಿದ್ದಾರೆ. ಇವತ್ತು ನೆಂಜಾಪಣ್ಣ ಪೈಸಾರ್ಲಿ ಮೈನಾರಿಟೀಸ್ ಇರುವಂತ ಏರಿಯಾ, ಊರೊಡವೆ ಅರಣ್ಯ ಪೈಸಾರಿ, ಇದರಲ್ಲಿ ರಜಾಕ್, ಮುಸ್ತಫಾ, ಫಾತಿಮಾ, ಇನ್ನಿತರ ಎಷ್ಟೋ ಮೈನಾರಿಟೀಸ್ ಒಂದು ಸೈಡು. ವಿರೂಪಾಕ್ಷಪುರ ಗ್ರಾಮದಲ್ಲಿ ಊರೊಡೆ ಅರಣ್ಯ ಪೈಸಾರಿ ಇದೆ. ಸ್ವಾಮಿ ಅವ್ರ ಮನೆ ಕೇಳ್ತಿಲ್ಲ, ಅರಣ್ಯ ಮಾಡ್ಕೊಬಿಟ್ಟಿದ್ದಾರೆ 2002ರಲ್ಲಿ. ಇವತ್ತು ಅವರಿಗೆ ತಿನ್ಲಿಕ್ಕೆ ಅನ್ನ ಕೇಳ್ತಿದ್ದಾರೆ. ಅಲ್ಲಿ ವಾಸ ಸಿರಾಜಾಳ ಮತ್ತೆ ವಿರೂಪಾಕ್ಷಪುರದಲ್ಲಿ ಊರೊಡೆ ಅರಣ್ಯ ಪೈಸಾಲಿರುವಂತ ಫಿಲೋಮಿನಾ, ಮಧು, ಅವರು ಎಲ್ಲ ಕ್ಯಾಟಗರಿ ಅಂದ್ರೆ ಮಲಯಾಳಿ, ಕ್ರಿಶ್ಚಿಯನ್ ಇರ್ಬೋದು, ಅಲ್ಲಿರುವಂತ ಎಲ್ಲ SC ST ಇರ್ಬೋದು, ಸಣ್ಣ ರೈತ ಗೌಡ್ರಿಗೂ ಅನ್ಯಾಯ ಆಗಿದೆ, ಕೊಡಗರಿಗೂ ಅನ್ಯಾಯ ಆಗಿದೆ, ಎಲ್ರಿಗೂ ಅನ್ಯಾಯ ಆಗಿದೆ BPL ಕಾರ್ಡ್ನಲ್ಲಿ. ಇದನ್ನ ಪರಿಶೀಲನೆ ಮಾಡಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದನ್ನ ಮರುಪರಿಶೀಲನೆ ಮಾಡಿ ನೈಜ ಫಲಾನುಭವಿಗೆ ಕೊಡಲೇಬೇಕು. ಈ ಸಂದರ್ಭ ಕುಶಲನಗರ ತಾಲೂಕು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಕುಶಲನಗರ ತಾಲೂಕು ಯುವ JDS ಅಧ್ಯಕ್ಷ ರವಿಕುಮಾರ್, ಸೋಮವಾರಪೇಟೆ ತಾಲೂಕು ಅಧ್ಯಕ್ಷ ತ್ರಿಶೂಲ್, ಯುವ JDS ವಕ್ತಾರ ಜಿನಾಸುದ್ದೀನ್, ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸಮೀರಾ ಮತ್ತಿತರರು ಹಾಜರಿದ್ದರು. 40 ಎಕರೆ ಬರಡಿಯಲ್ಲಿ ಕೆಲವರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದ್ದು ಇಡೀ ಗ್ರಾಮವನ್ನೇ ನೆಲ್ಲಿಹುದಿಕೇರಿ ಗ್ರಾಮ ಪಂಚಾಯಿತಿ ಸೀಲ್ ಡೌನ್ ಮಾಡಿದೆ. ಪಂಚಾಯಿತಿಯ ನಡೆಯನ್ನು ಖಂಡಿಸಿ ಮಂಗಳವಾರ ಗ್ರಾಮದ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಗ್ರಾಮದಲ್ಲಿ 6 ಮಂದಿಗೆ ಮಾತ್ರ ಕೊರೋನಾ ಪಾಸಿಟಿವ್ ವರದಿಯಾಗಿದ್ದು ಇಡೀ ಗ್ರಾಮವನ್ನು ಸೀಲ್ ಡೌನ್ ಮಾಡಿರುವ ಪಂಚಾಯಿತಿ
ಕಾರ್ಮಿಕರನ್ನು ಸಂಕಷ್ಟಕ್ಕೆ ತಳ್ಳಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಡೌನ್ ಮಾಡಿರುವ ಅಧಿಕಾರಿಗಳಿಗೆ ಹೇಳಿರೆ ಧಿಕ್ಕಾರ. ಸೀಲ್ ಡೌನ್ ಮಾಡಿರತಕ್ಕಂತ ಎಲ್ಲಾ ಕುಟುಂಬಗಳಿಗೂ ಆಹಾರ ಕಿಟ್ಟು ವಿತರಣೆ ಮಾಡಲೇಬೇಕು. ಸೀಲ್ ಡೌನ್ ಮಾಡಿರತಕ್ಕಂತ ಎಲ್ಲಾ ಕುಟುಂಬಗಳಿಗೂ ಆಹಾರ ಕಿಟ್ಟು ವಿತರಣೆ ಮಾಡಲೇಬೇಕು. ಅವೈಜ್ಞಾನಿಕವಾಗಿ ಸೀಲ್ ಡೌನ್ ಮಾಡಿ ಜನರಿಗೆ ತೊಂದರೆ ಕೊಡುವ ಅಧಿಕಾರಿಗಳಿಗೆ ಹೇಳಿರೆ ಧಿಕ್ಕಾರ. ಅವೈಜ್ಞಾನಿಕವಾಗಿ ಸೀಲ್ ಡೌನ್ ಮಾಡಿ ಜನರಿಗೆ ತೊಂದರೆ ಕೊಡುವ ಅಧಿಕಾರಿಗಳಿಗೆ ಹೇಳಿರೆ ಧಿಕ್ಕಾರ. ಸೀಲ್ ಡೌನ್ ಮಾಡಿರತಕ್ಕಂತ ಎಲ್ಲಾ ಕುಟುಂಬಗಳಿಗೂ ಆಹಾರ ವಿತರಣೆ ಮಾಡಲೇಬೇಕು. ಸೀಲ್ ಡೌನ್ ಹರಡಿಯ ಜನರಿಗೆ ನ್ಯಾಯ ನೀಡಲೇಬೇಕು. ಅವೈಜ್ಞಾನಿಕ ಸೀಲ್ ಡೌನ್ಗೆ ನಮ್ಮ ಧಿಕ್ಕಾರ. ಅವೈಜ್ಞಾನಿಕವಾದ ಸೀಲ್ ಡೌನ್ಗೆ ನಮ್ಮ ಧಿಕ್ಕಾರ. ಹೋರಾಟ ನ್ಯಾಯಕ್ಕಾಗಿ ಹೋರಾಟ. ಈ ವೇಳೆ ಮಾತನಾಡಿದ ಕಾರ್ಮಿಕ ಮುಖಂಡ PR ಭರತ್, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯಾವುದೇ ಆದೇಶದಲ್ಲಿಯೂ ಸಾರ್ವಜನಿಕ ರಸ್ತೆಯನ್ನು ತಡೆದು ಸೀಲ್ ಡೌನ್ ಮಾಡುವಂತೆ ಉಲ್ಲೇಖವಿಲ್ಲ. ಆದರೂ ಕೇವಲ 6 ಮನೆಗಳಿಗಾಗಿ 1.5 ಕಿಲೋಮೀಟರ್ ದೂರದಿಂದ ರಸ್ತೆ ತಡೆ ಮಾಡಿದ್ದಾರೆ. 90% ಕೂಲಿ ಕಾರ್ಮಿಕರು ಇರುವ ಪ್ರದೇಶವನ್ನು ಸೀಲ್ ಡೌನ್ ಮಾಡಲಾಗಿದೆ. ಇದರಿಂದ ಮೊದಲೇ ಆರ್ಥಿಕ ಸಂಕಷ್ಟದಲ್ಲಿರುವ ಕಾರ್ಮಿಕರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದು ಅಸಮಾಧಾನ ಹೊರಹಾಕಿದ್ರು. ಬಿಟ್ಟು ಸರಿಯಾದ ಇರತಕ್ಕಂಥ ವ್ಯಾಕ್ಸಿನ್ ಕೊಡತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ ಇವರು. ವ್ಯಾಕ್ಸಿನ್ ಎಲ್ಲರಿಗೂ ಕೊಟ್ಟು ಕೂಡ ಎಲ್ಲರೂ ಕೂಡ ಧೈರ್ಯವಾಗಿ ಬದುಕು. ವ್ಯಾಕ್ಸಿನ್ ಕೊಡೋದಕ್ಕೂ ಕೂಡ ವಿಳಂಬ ಮಾಡ್ತಾರೆ. ಈ ರೀತಿ ಅವೈಜ್ಞಾನಿಕವಾಗಿರತಕ್ಕಂಥ ಬಂದಿ ಮಾಡತಕ್ಕಂಥದ್ದು. ಆ ಮುಖಾಂತರ ಅವರನ್ನ ಕೆಲಸಕ್ಕೆ ಹೋಗೋದು 150 ಕುಟುಂಬಗಳು ಕೂಡ ಕೂಲಿ ಕಾರ್ಮಿಕರಿದ್ದಾರೆ. ಎಲ್ಲರೂ ಕೂಡ ಅವತ್ತು ಕೂಲಿ ಮಾಡಿ ಬದುಕಬೇಕಾಗಿರತಕ್ಕಂಥ ಜನ ಇದ್ದಾರೆ. ಬೇರೆ ಯಾವುದೇ ರೀತಿಯ ಆದಾಯಗಳಿಲ್ಲ. 10 ಜೀಪ್ಗಳು ಇಲ್ಲಿಂದ ಕಾರ್ಮಿಕರನ್ನು ತಗೊಂಡು ಕೆಲಸ ಮಾಡ್ತಾರೆ. 10 ಜೀಪ್ಗಳು ಇವತ್ತು ಕೆಲಸ ಕಾರ್ಯಗಳಿಲ್ಲದೆ ಅವರು ಇದ್ದಾರೆ. ಅವ್ರ ಜೊತೆ ಹೋಗತಕ್ಕಂಥ ಕಾರ್ಮಿಕರಿಗೆ ಕೆಲಸ ಇದೆ. ಅಂಗಡಿ ವ್ಯಾಪಾರ ಮಾಡತಕ್ಕಂಥವ್ರು ಇದ್ದಾರೆ. ಅಂಗಡಿ ವ್ಯಾಪಾರಗಳನ್ನು ಮುಚ್ಚಿರತಕ್ಕಂಥ ಪರಿಸ್ಥಿತಿಗಳಾಗ್ತಾ ಇದೆ. 21, 22ಕ್ಕೆ ಒಬ್ಬ ವ್ಯಕ್ತಿಯ ಮಗಳ ಮದುವೆಯನ್ನು ಫಿಕ್ಸ್ ಮಾಡಿದ್ದಾರೆ. ಅವನ ಮಗಳ ಮದುವೆಗೆ ಬೇಕಾಗಿರತಕ್ಕಂಥ ಯಾವುದೇ ರೀತಿಯಲ್ಲಿರ್ತಕ್ಕಂಥ ಕಾರಬಾರ್ಗಳನ್ನು ಮಾಡಲಿಕ್ಕೆ ಆಗದಿರತಕ್ಕಂಥ ರೀತಿ ಸಂದಿಗ್ಧವಾಗಿರತಕ್ಕಂಥ ಪರಿಸ್ಥಿತಿಯ ಒಳಗಡೆ ಈ ಪ್ರದೇಶದ ಜನ ಇದ್ದಾರೆ. ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಅವೈಜ್ಞಾನಿಕವಾಗಿರತಕ್ಕಂಥ ಈ ರೀತಿಯಲ್ಲಿರ್ತಕ್ಕಂಥ ಬಂಧನವನ್ನು ಮುಕ್ತಗೊಳಿಸಬೇಕು. ಅವರಿಗೆ ಓಡಾಡಲಿಕ್ಕೆ ಇರತಕ್ಕಂಥ ಅವಕಾಶ ಕಲ್ಪಿಸಿ. ಇಲ್ಲ ಅಂದರೆ ಈ 150 ಕುಟುಂಬಗಳಿಗೆ ಸರ್ಕಾರ ಸರಿಯಾದ ರೀತಿಯಲ್ಲಿರ್ತಕ್ಕಂಥ ಊಟೋಪಹಾರಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಆಹಾರದ ಕಿಟ್ಟನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ಈ ಸಂದರ್ಭ ಗ್ರಾಮಸ್ಥರಾದ ರವೀಶ್ ಭಟ್, ಜೋಸ್, ಮೊನ್ನಪ್ಪ, ಮಂಜು, ಅಜೀಜ್ ಮತ್ತಿತರರು ಹಾಜರಿದ್ದರು. ವಾಣಿಜ್ಯ ನಗರಿ ಕುಶಾಲನಗರ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಿದ್ದರೂ ಅಷ್ಟೇ ವೇಗವಾಗಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸಾಧ್ಯವಾಗ್ತಿಲ್ಲ. ಪಟ್ಟಣ ವ್ಯಾಪ್ತಿಯಲ್ಲಿ ದೊಡ್ಡ ದೊಡ್ಡ ಬಡಾವಣೆಗಳು ತಲೆ ಎತ್ತಿದ್ರೂ ಅಲ್ಲಿ ಉದ್ಯಾನವನಗಳೇ ಇಲ್ಲ. ಕೆಲವೆಡೆ ಕಾಟಾಚಾರಕ್ಕೆ ಎಂಬಂತೆ ಉದ್ಯಾನವನಗಳಿದ್ದು ಅದರಿಂದ ಜನರಿಗೆ ಯಾವುದೇ ಪ್ರಯೋಜನವಿಲ್ಲ. ವಾಯುವಿಹಾರಕ್ಕೆ ತೆರಳಲು ಪಾದಾಚಾರಿ ಮಾರ್ಗಗಳಿಲ್ಲ. ಇನ್ನು ವಾಹನ ದಟ್ಟಣೆಯಿಂದಾಗಿ ರಸ್ತೆಯಲ್ಲಿ ಸಂಚರಿಸಲು ಪರದಾಡುವಂತಾಗಿದೆ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜಯವರ್ಧನ್ ಇತ್ತ ಗಮನ ಹರಿಸಿದ್ದು ಅಭಿವೃದ್ಧಿ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಗುಂಡೂರಾವ್ ಮೈದಾನದಲ್ಲಿ ವಾಕಿಂಗ್ ಪಾತ್ ನಿರ್ಮಿಸಲು ಚಿಂತನೆ ನಡೆಸಿರುವ ಜಯವರ್ಧನ್ ಈ ಬಗ್ಗೆ ಶಾಸಕರ ಜೊತೆ ಚರ್ಚಿಸಿ ಶೀಘ್ರವೇ ಯೋಜನೆ ಅನುಷ್ಠಾನಕ್ಕೆ ನಿರ್ಧರಿಸಿದ್ದಾರೆ. ಈಗ ಕುಶಾಲನಗರದಲ್ಲಿ ಸುಮಾರು 42 ಬಡಾವಣೆಗಳಿದ್ದಾವೆ. ಅದರಲ್ಲಿ ಸಾಕಷ್ಟು ಪಾರ್ಕ್ಗಳು ಅಭಿವೃದ್ಧಿಯಾಗಿದ್ದಾವೆ. ಅಲ್ಲಿ ಆ ಭಾಗದವರು ಕೂಡ ವಾಕ್ ಮಾಡ್ತಿದ್ದಾರೆ. ಈಗ ನಾವು RK ಮತ್ತು RC ಲೇಔಟಲ್ಲಿ ನಮ್ಮ ಸಾಕರ ಜೊತೆಗೆ ಅಲ್ಲಿನ ಸ್ಥಳೀಯರು ಡಬ್ಬು ಮಾಡಿ ಅಲ್ಲಿ ಒಂದು ತಮಗೆ ತಿಳಿದಿರ್ಬೋದು ಅಂದ್ಕೊಂಡಿದ್ದೀನಿ, ಅದೊಂದು ಪಾರ್ಕ್ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಇನ್ನು ಮುಂದಿನ ಕೂಡ ನಮ್ಮ ಸಭೆಯಲ್ಲಿ ಎಲ್ಲ ಸದಸ್ಯರು ಕೂಡ ಚರ್ಚೆ ಮಾಡಿದ್ದಾರೆ. ಯಾವ ವಿಭಾಗ ಯಾವ ಲೇಔಟಲ್ಲಿ ಪಾರ್ಕ್ಗಳಿಲ್ಲ ಅದನ್ನೆಲ್ಲನೂ ನಾವು ಬೇಲಿ ಹಾಕುವಂಥ ವ್ಯವಸ್ಥೆ ಮಾಡ್ತೀವಿ. ಅದ್ರ ಜೊತೆಗೆ ಅಭಿವೃದ್ಧಿ ಮಾಡೋಂಥ ಕೆಲಸನೂ ಕೂಡ ಮಾಡ್ತೀವಿ. ಖಂಡಿತ ನಾವು ದಿನಗಳು ಹೇಳೋಕ್ಕೆ ಅಷ್ಟು ಇಷ್ಟಪಡೋಕ್ಕಿಲ್ಲ ಅಂತ ಹೇಳ್ತೀನಿ. ಯಾಕಂತಂದರೆ ಈ ನಮ್ಮ ಸರ್ಕಾರದ ಕೆಲಸಗಳು ತಮಗೆ ಗೊತ್ತಿರೋ ಹಾಗೆ ಕೆಲವು ಸಣ್ಣ ಪುಟ್ಟ ತೊಡಕುಗಳಿರ್ತವೆ. ಅವೆಲ್ಲನೂ ನಿವಾರಿಸ್ಕೊಂಡು ನಾವು ಮಾಡ್ಕೊಡ್ಬೇಕಾಗುತ್ತೆ. ಅದ್ರ ಜೊತೆಗೆ ನಮ್ಮ ಬೋರ್ಡ್ನ ಒಪಿನಿಯನ್ ಕೂಡ ತಗೋಬೇಕಾಗುತ್ತೆ. ಆ ಬೋರ್ಡ್ ಒಪಿನಿಯನ್ನು ಜೊತೆಗೆ ನಮ್ಮ ಶಾಸಕರ ಸಲಹೆಗಳು ಮತ್ತು ಇನ್ನಿತರ ಇಲಾಖೆಗಳ ಸಂಬಂಧಪಟ್ಟಿದ್ದಾಗೆ ಅನುಮತಿಗಳನ್ನು ತಗೊಂಡು ನಾವು ಮಾಡ್ತಿದ್ದೇವೆ. ಈಗ ಶಾಸಕರು ಕೂಡ ನಮಗೆ ಸಲಹೆ ಕೊಟ್ಟಿದ್ದರು. ಗುಂಡೂರಾವ್ ಬಡಾವಣೆಯಲ್ಲಿ ಏನಿದೆ ಅಲ್ಲಿ ಒಂದು ಕ್ರೀಡಾಂಗಣ ಮಾಡಬೇಕು. ಅದ್ರ ಜೊತೆಗೆ ಅಲ್ಲಿ ಲೈಟ್ ವ್ಯವಸ್ಥೆ ಮಾಡಿಕೊಂಡು ವಾಕಿಂಗ್ ಪಾತನ್ನು ಮಾಡಿ ಅದ್ರ ಜೊತೆಗೆ ನಾವು ಕ್ರೀಡಾಂಗಣವನ್ನು ಕೂಡ ಮಾಡಿ ಅನ್ನೋ ನಿಟ್ಟಿನಲ್ಲಿ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ನಮ್ಮ ಸದಸ್ಯರುಗಳ ಎಲ್ಲರೂ ಒಟ್ಟುಗೂಡಿ ಅದರ ಪರವಾಗಿ ನಾವು ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಏನು ಕ್ರೀಡೆಗೆ ಸಂಬಂಧಿತವಾಗಿ ನಾವು ಪಟ್ಟಣ ಪಂಚಾಯತಿ ವತಿಯಿಂದ ಏನು
ಅದಕ್ಕೆ ನಿಯೋಜನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತೀವಿ ಅಂತ ಹೇಳ್ತೀವಿ. ಪಟ್ಟಣದಲ್ಲಿ ಈಗಿರುವ ಉದ್ಯಾನವನಗಳು ನೆಪ ಮಾತ್ರಕ್ಕೆ ಇದ್ದಂತಿದೆ. ಉದ್ಯಾನವನದ ನಿರ್ವಹಣೆ ಮಾಡಬೇಕಾದವರು ನಾಪತ್ತೆಯಾಗಿದ್ದಾರೆ. ನಾಗರಿಕರು ಇಲ್ಲಿ ಬೆಳಗ್ಗೆ ಸಂಜೆ ಹೊತ್ತು ವಾಕಿಂಗ್ ಮಾಡಿದ್ರೆ ಸೊಳ್ಳೆಗಳ ಕಡಿತ ಗ್ಯಾರಂಟಿ. ಸಂಬಂಧಪಟ್ಟವರು ಪರಿಸರ ಸಂರಕ್ಷಣೆ ಮತ್ತು ನಾಗರಿಕರ ಕಾಳಜಿ ವಹಿಸುವ ಅನಿವಾರ್ಯತೆ ಇದೆ. ಮಕ್ಕಳು ಹಿರಿಯರೊಂದಿಗೆ ಕುಟುಂಬ ಸಮೇತರಾಗಿ ಒಂದಷ್ಟು ಕಾಲ ಕಳೆಯಲು ಸುಸಜ್ಜಿತ ಪಾರ್ಕ್ನ ಅಗತ್ಯತೆ ಇದೆ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಈ ಬಗ್ಗೆ ಗಮನ ಹರಿಸಿದ್ದು ಆದಷ್ಟು ಶೀಘ್ರ ಯೋಜನೆ ಕಾರ್ಯಗತವಾಗಲಿ ಅನ್ನೋದು ಸಾರ್ವಜನಿಕರ ಆಶಯ. ಚಿತ್ತಾರ ಸ್ಪೆಷಲ್ ರಿಪೋರ್ಟ್, ಕುಶಾಲನಗರ. ಕುಶಾಲನಗರದ ನಾಡ ಕಚೇರಿ ನವೀಕರಣವಿಲ್ಲದೆ ಸೊರಗಿದ್ದು ಸರ್ಕಾರದಿಂದ ಜೀರ್ಣೋದ್ಧಾರಕ್ಕೆ ಕ್ರಮ ಕೈಗೊಳ್ಳಲಾಗಿತ್ತು. ಕೊನೆಗೂ ನಾಡ ಕಚೇರಿ ನವೀಕರಣಗೊಂಡು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಕಟ್ಟಡವನ್ನು ಉದ್ಘಾಟಿಸಿದರು. ಇದು ಹೌದು ಮೇಡಮ್, ಅದು 13 ವರ್ಷ ಆಯಿತು. ಮತ್ತೆ ಇಲ್ಲಿ ಟಾಯ್ಲೆಟ್ ಫಾರ್ ನಾಡ ಕಚೇರಿ ಎಲ್ಲಿ ಸೇವಿಂಗ್ಸ್ ಬರುತ್ತೆ, ಅದು ಅವಶ್ಯಕತೆ ಪ್ರಕಾರ ನಾವೇ ಏನೇನು ರೆನೋವೇಷನ್ ಮಾಡಿದ್ದೀವಿ. ಸೊ ಸೀಲಿಂಗ್ ಮೇಲೆ ಕೂಡ ವಾಟರ್ ಪ್ರೂಫ್ ಅಂತ ಮಾಡಿದಾರ, ಯಾಕಂದ್ರೆ ಬರೀ ಇದು ಹಾಕಿದ್ರೆ ಇಟ್ ಇಸ್ ನಾಟ್ ವಾಟರ್ ಪ್ರೂಫ್. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ, ಕುಶಾಲನಗರದ ನಾಡ ಕಚೇರಿ ನವೀಕರಣಗೊಂಡಿದ್ದು ನಾಗರಿಕರಿಗೆ ಅಗತ್ಯ ಸೇವೆಗಳು ಸಿಗುವಂತೆ ಕ್ರಮ ವಹಿಸಲಾಗಿದೆ. ಸಾರ್ವಜನಿಕರಿಗೆ ಎಲ್ಲ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲು ತಹಶೀಲ್ದಾರ್ಗೆ ಸೂಚನೆ ನೀಡಲಾಗಿದೆ. ಒಂದೇ ಸೂರಿನಡಿಯಲ್ಲಿ ಅಗತ್ಯ ಸೇವೆಗಳು ಸಿಗುವಂತಾಗಲು ಕಟ್ಟಡ ನವೀಕರಿಸಲಾಗಿದೆ ಎಂದರು. ಇನ್ನು ಕಚೇರಿಯ ಮುಂಭಾಗದ ಸಾರ್ವಜನಿಕ ಶೌಚಾಲಯದ ಬಳಕೆಗೆ ಕ್ರಮ ವಹಿಸುವಂತೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗೆ ದೂರವಾಣಿ ಮೂಲಕ ಸೂಚನೆ ನೀಡಿದರು. ಕುಶಾಲನಗರ ನಾಡ ಕಚೇರಿ ಮತ್ತು ಇವಾಗ ನಮ್ಮ ಕುಶಾಲನಗರ ತಹಸೀಲ್ದಾರ್ ಕಚೇರಿ ಥರ ಕೂಡ ವರ್ಕ್ ಆಗ್ತಾ ಇದೆ. ಅದಕ್ಕೆಲ್ಲ ರೆನೋವೇಷನ್ ನೋಡ್ಕೊಳ್ಳಿಕ್ಕೆ ಮತ್ತು ಉದ್ಘಾಟನೆ ಅವರು ಇಟ್ಟಿದ್ರು, ಅದಕ್ಕೆ ನೋಡ್ಕೊಳ್ಳಿಕ್ಕೆ ಬಂದಿದ್ದರು. ಮತ್ತು ಅದರ ಜೊತೆಯಲ್ಲಿ ಹೊಸ ತಾಲೂಕು ಡಿಕ್ಲೇರ್ ಆಗಿದ ನಂತರ ನಮ್ಮ ಬೇರೆ ಬೇರೆ ಪೂರ್ತಿಯಾಗಿ ಆಪ್ರೇಷನಲ್ ಮಾಡಲಿಕ್ಕೆ ಬೇರೆ ಬೇರೆ ಕ್ರಮ ಇರುತ್ತೆ. ಅದಕ್ಕೆ ಸಲಹೆ ಸೂಚನೆಗಳು ಕೂಡ ಕೊಟ್ಟಿದ್ದಾರೆ. ನಮ್ಮ ತಹಸೀಲ್ದಾರ್ ಸೋಮವಾರ ಕುಶಾಲನಗರ ಅವರು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಮುಂದಿನ ಸರ್ಕಾರಿ ನಿರ್ದೇಶನ ಪ್ರಕಾರ ಅದರದ್ದು ನಾವೇ ಕ್ರಮ ತಗೊಂಡು ಮತ್ತು ಇನ್ನೂ ಕೆಲವು ನಮಗೆ ದುರಸ್ತಿ ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಇನ್ನೂ ಕೆಲಸ ಮಾಡಲಿಕ್ಕೆ ಇರುತ್ತೆ. ಸೊ ಆಗ ನಮ್ಮ ಹಣ ಲಭ್ಯತೆ ನೋಡಿಕೊಂಡು ನಾವೇ ಕಚೇರಿ ಡೆವಲಪ್ಮೆಂಟ್ ಇದು PWDಯಿಂದ ಆಗಿರುವುದು ಕೆಲಸ. ಈ ಸಂದರ್ಭ ಸೋಮವಾರಪೇಟೆ ತಾಲೂಕು ತಹಶೀಲ್ದಾರ್ ಗೋವಿಂದರಾಜು, ಕುಶಾಲನಗರ ತಾಲೂಕು ತಹಶೀಲ್ದಾರ್ ಪ್ರಕಾಶ್, ಉಪ ತಹಶೀಲ್ದಾರ್ ಮಧುಸೂದನ್, ಕಂದಾಯ ನಿರೀಕ್ಷಕ ಸಂತೋಷ್, ಗ್ರಾಮ ಲೆಕ್ಕಿಗರು ಹಾಜರಿದ್ದರು. ರೈತರು ವಿದ್ಯುತ್ ಬಿಲ್ ಪಾವತಿಸದಿದ್ದಲ್ಲಿ ವಿದ್ಯುತ್ ಕಡಿತಗೊಳಿಸುವುದಾಗಿ ಚೆಸ್ಕಾಂ ಎಚ್ಚರಿಕೆ ನೀಡಿದ್ದು, ಸರ್ಕಾರ ಇತ್ತ ಗಮನ ಹರಿಸಿ ರೈತರ ನೆರವಿಗೆ ನಿಲ್ಲುವಂತೆ ಹಂಡ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರು ಮನವಿ ಮಾಡಿದ್ದಾರೆ. ಶನಿವಾರ ಸಂತೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಂಡ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ವೀರೇಂದ್ರ ಕುಮಾರ್, ಕೊರೋನಾದಿಂದಾಗಿ ರೈತರ ಬದುಕು ದುಸ್ತರವಾಗಿದ್ದು ಅನೇಕರು ಸಾಲದಲ್ಲಿ ಮುಳುಗಿದ್ದಾರೆ. 10 HP ವರೆಗೆ ವಿದ್ಯುತ್ ಬಿಲ್ ಪಾವತಿಸದಂತೆ ಸರ್ಕಾರ ಹೇಳಿದ್ರು, ಅದು ಜಾರಿಗೆ ಬಂದಿಲ್ಲ. ಬಿಲ್ ಪಾವತಿಸದಿದ್ದಲ್ಲಿ ವಿದ್ಯುತ್ ಕಡಿತಗೊಳಿಸುವುದಾಗಿ ಚೆಸ್ಕಾಂ ಎಚ್ಚರಿಕೆ ನೀಡಿದೆ. ರೈತರು ಕೃಷಿ ಚಟುವಟಿಕೆಗಳಿಗೆ ನೀರಿನ ಪಂಪ್ ಸೆಟ್ ಬಳಸುತ್ತಿದ್ದು ವಿದ್ಯುತ್ ಕಡಿತಗೊಳಿಸದಂತೆ ಮನವಿ ಮಾಡಿದ್ರು. ವಿದ್ಯುತ್ ಬಿಲ್ ಪಾವತಿ ಮಾಡಬೇಕು, ಪಂಪ್ ಸೆಟ್ಗಳಿಗೆ ವಿದ್ಯುತ್ ಪಾವತಿ ಮಾಡಬೇಕು ಅಂತ ವಿದ್ಯುತ್ ಇಲಾಖೆಯವರು ಪ್ರತಿ ಊರಿಗೆ ಪ್ರತಿ ಮನೆಗೆ ಎಲ್ಲ ಹೋಗಿ ಇದು ಮಾಡ್ತಾ ಇದ್ದಾರೆ. ಅದನ್ನ ಸ್ವಲ್ಪ ಅದಕ್ಕೆ ನಾವು ಮನೆಗೆ ಬಗ್ಗೆ ಅಂತ ಇವತ್ತು ಆಫೀಸಿಗೆ ಬಂದಿದ್ವಿ. ಅದೇ ರೀತಿ ನಾವು ಈ ವಿಷಯ ತಿಳಿಸೋದೇನೆಂದ್ರೆ, ದಯವಿಟ್ಟು ಸರ್ಕಾರದ ಲೆವೆಲಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ನಡೀತಾ ಇದೆ. ಅದಕ್ಕೋಸ್ಕರ ನಾವು ಒಂದು ಜನವರಿ ಫೆಬ್ರವರಿ ದಯವಿಟ್ಟು ಯಾವುದು ಚೆಕ್ ಮಾಡಿರಿ ಅಂತ ಅವ್ರಿಗೆ ನಾವು ಮಾತಾಡಿದ್ವಿ. ಇವಾಗೆಲ್ಲ ನಾವು ಗ್ರಾಮಸ್ಥರ ಬಂದು ಮಾತಾಡಿದ್ವಿ, ಅವರದ್ದು ಒಪ್ಕೊಂಡಿದ್ದಾರೆ. ನಾವು ಕೊಡ್ತೀವಿ, ಮನೆಗೆ ಆದಷ್ಟು ಕಟ್ಟಿ ಅಂತ ಕೇಳ್ಕೊತಾ ಇದ್ದಾರೆ. ನಾವು ನೀವು ಯಾವುದು ಕಟ್ ಮಾಡಿರಿ ಅಂತ ಹೇಳಿದ್ವಿ, ಕಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ದಯವಿಟ್ಟು ಬಗ್ಗೆ ಸರ್ಕಾರದ ಲೆವೆಲ್ ಒಂದು ಆಗಿ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ನಾವು ಈ ಬಗ್ಗೆ ಕೇಳೋಣ ಅಂತ ಒಂದು ಮಾಹಿತಿಯನ್ನು ಕೊಡ್ತೀವಿ. ಹಂಡ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಂದೀಪ್ ಮಾತನಾಡಿ,
ಬೆಳೆಗಳಿಗೆ ನೀರು ಹಾಯಿಸಲು ಪಂಪ್ ಸೆಟ್ ಬಳಸಲಾಗ್ತಿದೆ. ವಿದ್ಯುತ್ ಕಡಿತಗೊಂಡರೆ ರೈತರ ಬದುಕು ಬೀದಿಗೆ ಬರಲಿದೆ. ರೈತರು ದೇಶದ ಬೆನ್ನೆಲುಬು ಎನ್ನುವುದನ್ನು ಅರಿತು ರೈತರಿಗೆ ಸೌಲಭ್ಯ ಒದಗಿಸಬೇಕು ಎಂದರು. ಹಂಡ್ಲಿ ಬಿಜೆಪಿ ಶಕ್ತಿ ಕೇಂದ್ರದ ಗುರುಪ್ರಸಾದ್ ಮಾತನಾಡಿ, ಕೊರೋನಾ ಇನ್ನಿತರ ಕಾರಣಗಳಿಂದ ರೈತರು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದು ವಿದ್ಯುತ್ ಬಿಲ್ ಪಾವತಿಸಲು ಸಾಧ್ಯವಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಸರ್ಕಾರ ರೈತರ ಬೆನ್ನಿಗೆ ನಿಲ್ಲಬೇಕು. ಜಿಲ್ಲೆಯ ಶಾಸಕರು ಹಾಗೂ ಉಸ್ತುವಾರಿ ಸಚಿವರು ರೈತರಿಗೆ ಪರಿಹಾರ ಒದಗಿಸಲು ಪ್ರಯತ್ನಿಸಬೇಕು ಎಂದರು. ಈ ಮನವಿಯನ್ನು ಸರ್ಕಾರಕ್ಕೆ ಕಳಿಸಿಕೊಡಬೇಕಂತ ಇವತ್ತು ನಾವು ನಮ್ಮ ಜಸ್ಕಾಂ ವಿದ್ಯುತ್ ಶಕ್ತಿಯ ಮಂಡಳಿಯ ಅಧಿಕಾರಿಯವರಿಗೆ ಮನವಿ ಕೊಟ್ಟು ಇದನ್ನು ಇಲ್ಲಿ ನಿಲ್ಲಿಸಬೇಕು ಅಂತ ಹೇಳ್ತಾ ನಾವು ರೈತರ ಪರವಾಗಿ ಮತ್ತು ಹಳ್ಳಿ ಪಂಚಾಯತಿ ಗ್ರಾಮ ಪಂಚಾಯತಿಯ ಸುತ್ತ ಎಲ್ಲ ರೈತರ ಪರವಾಗಿ ಇವತ್ತು ನಾವೊಂದು ಸಭೆ ಸೇರಿ ಇದನ್ನು ಸಹಕಾರ ಮಟ್ಟಕ್ಕೆ ಸಹಕಾರ ಲೆವೆಲಲ್ಲಿ ಇದನ್ನು ಚರ್ಚೆಯಾಗಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಕೇಳ್ತಾ ಸುದ್ದಿಗೋಷ್ಠಿಯಲ್ಲಿ ಹಂಡ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಮಧು, ನಾಗೇಶ್ ಹಾಜರಿದ್ದರು. ನಾಪೋಕ್ಲುವಿನಲ್ಲಿ ಸೋಮವಾರ ಸಂತೆ ದಿನವಾಗಿದ್ದು ಮಾರುಕಟ್ಟೆಯಲ್ಲಿ ಜನಸಾಗರವೇ ಕಂಡುಬಂತು. ಮಾಸ್ಕ್ ಧರಿಸದೆ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಅಗತ್ಯ ಸಾಮಗ್ರಿಗಳನ್ನು ಖರೀದಿಸಲು ಜನರು ಮುಗಿಬಿದ್ದರು. ನಗರದಲ್ಲಿ ವಾಹನ ಸಂಚಾರವೂ ಅಧಿಕವಿದ್ದು ವಾಹನ ನಿಲುಗಡೆಗೆ ಸ್ಥಳವಿಲ್ಲದೆ ಕೊಡವ ಸಮಾಜದವರೆಗೂ ಪಾರ್ಕಿಂಗ್ ಕಂಡುಬಂತು. ವ್ಯಾಪಾರಿಗಳು ರಸ್ತೆ ಬದಿಯಲ್ಲೇ ಕುಳಿತು ವ್ಯಾಪಾರ ನಡೆಸಿದ್ದು ಮಳೆಯಿಂದಾಗಿ ಕೆಸರಿನಿಂದ ನಡೆದಾಡಲು ಗ್ರಾಹಕರು ಪರದಾಡುತ್ತಿದ್ರು. ಕೊರೋನಾವನ್ನು ಲೆಕ್ಕಿಸದ ಜನರು ತೀರಾ ನಿರ್ಲಕ್ಷ್ಯ ವಹಿಸಿದ್ದು ಗ್ರಾಮ ಪಂಚಾಯಿತಿ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ನಾಗರಿಕರು ಒತ್ತಾಯಿಸಿದ್ದಾರೆ. ಇನ್ನು ಹೆಲ್ಮೆಟ್ ಧರಿಸದೆ ಸಂಚರಿಸುತ್ತಿದ್ದ ಬೈಕ್ ಸವಾರರಿಗೆ ನಗರ ಠಾಣಾಧಿಕಾರಿ ಸ್ಥಳದಲ್ಲೇ ದಂಡ ವಿಧಿಸಿ ಬಿಸಿ ಮುಟ್ಟಿಸಿದ್ರು. ಇತ ನಗರದಲ್ಲಿ ಖಾಸಗಿ ಬಸ್ ಒಂದು ಜೇನು ನೊಣಗಳಂತೆ ಜನರನ್ನು ತುಂಬಿಕೊಂಡು ಸಂಚರಿಸುತ್ತಿದ್ದುದು ಕಂಡುಬಂತು. ಕೊರೋನಾ ಭೀತಿಯ ನಡುವೆ ಜನರ ಇಂತಹ ವರ್ತನೆಗಳು ಆತಂಕ ಮೂಡಿಸುವಂತಿದೆ.